ವೀಕ್ಷಕರೇ, ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಫ್ರೀಡಮ್ ಟಿವಿ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ನರಸಾಪುರ ಬೆಸ್ಕಾಂನಲ್ಲಿ ಮೋಸ ಆಗಿತ್ತು, ಭಾರಿ ಒಂದು ಮೋಸ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನರಸಾಪುರ ಬೆಸ್ಕಾಂ ವಿಭಾಗದಲ್ಲಿ ಕರೆಂಟ್ ಬಿಲ್ನ ಮೋಸ ನಡೆದಿತ್ತು. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೋಲಾರ ಜಿಲ್ಲೆ ನರಸಾಪುರದ ಬೆಸ್ಕಾಂನಲ್ಲಿ ಭಾರಿ ಮೋಸ ಕೇಳಿ ಬಂದಿತ್ತು. ನರಸಾಪುರ ಬೆಸ್ಕಾಂ ಉಪವಿಭಾಗದಲ್ಲಿ ಕರೆಂಟ್ ಬಿಲ್ನಲ್ಲಿ ಭಾರಿ ಮೋಸ ಕಂಡು ಬಂದಿತ್ತು. ಬೆಸ್ಕಾಂಗೆ ನಷ್ಟ ಮಾಡಿದವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಫ್ರೀಡಮ್ ಟಿವಿ ವರದಿ ಮಾಡಿತ್ತು. ಕರೆಂಟ್ ಬಿಲ್ಲಿಂಗ್ ಮಾಡಿದವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಕೊಡಲಾಗ್ತಾ ಇದೆ. ಬಿಲ್ ರೀಡಿಂಗ್ ವೇಳೆ ಅಧಿಕಾರಿ ನೌಕರರ ಒಂದು ಕಳ್ಳಾಟ ಕೇಳಿ ಬಂದಿತ್ತು. ಹೀಗಾಗಿ ಈ ಒಂದು ಕಾರಣ ಕೇಳಿ ಬಂದಾಗ ನೋಟಿಸ್ ಜಾರಿಯಾಗಿ ಮಾಡಿದೆ. ಈಗ ಬೆಸ್ಕಾಂ 3 ದಿನದೊಳಗೆ ನೋಟಿಸ್ಗೆ ಉತ್ತರವನ್ನು ನೀಡುವಂಥ ಸೂಚನೆಯನ್ನು ನೀಡಿದೆ. ಈ ಒಂದು ವಿಚಾರದ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಜೆಇ ಪಾಷಾ ಮತ್ತು ಇ ಶುಭ ಏನಿದ್ದಾರೆ, ಅವರು ಕರೆಂಟ್ ಬಿಲ್ ಅಕ್ರಮದಲ್ಲಿ ಇಂಜಿನಿಯರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಇವರಿಬ್ಬರು ಕೂಡ ಇಂಜಿನಿಯರ್ಗಳು. ಇದು ಫ್ರೀಡಮ್ ಟಿವಿ ವರದಿ ಮಾಡಿತ್ತು ಇದರ ಬಗ್ಗೆ. ಅದರ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಮುಂದಾಗಿದೆ. ಯಾಕಂದರೆ ಕರೆಂಟ್ ಬಿಲ್ ಏನಿದೆ ಕೋಲಾರ ಜಿಲ್ಲೆಯ ನರಸಾಪುರದಲ್ಲಿ ಬೆಸ್ಕಾಂನಲ್ಲಿ ಭಾರಿ ಮೋಸ ಕಂಡು ಬಂದಿತ್ತು. ಆ ನರಸಾಪುರ ಬೆಸ್ಕಾಂ ಉಪವಿಭಾಗದಲ್ಲಿ ಕರೆಂಟ್ ಬಿಲ್ಲಲ್ಲಿ ಮೋಸ ಆಗ್ತಾ ಇತ್ತು ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಅದರ ಬಗ್ಗೆ ನಮ್ಮ ಫ್ರೀಡಮ್ ಟಿವಿ ವರದಿ ಮಾಡಿತ್ತು. ಈಗ ಅದಕ್ಕೆ ಪ್ರತಿಫಲವಾಗಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಕರೆಂಟ್ ಬಿಲ್ಲಿಂಗ್ ಮಾಡ್ತಿದ್ದವರಿಗೆ ಕಾರಣವನ್ನು ಕೇಳಿ ನೋಟಿಸನ್ನು ಕಳಿಸಿರುವಂಥದ್ದು. ಬಿಲ್ ರೀಡಿಂಗ್ ವೇಳೆ ಅಧಿಕಾರಿ ನೌಕರರ ಒಂದು ಕಳ್ಳಾಟ ಒಂದು ಮಾತುಗಳು ಕೇಳಿ ಬಂದಿತ್ತು. ಹೀಗಾಗಿ ಇದಕ್ಕೆ ಕಾರಣಗಳನ್ನು ಕೇಳಿ ನೋಟಿಸನ್ನು ಜಾರಿ ಮಾಡಿದೆ ಬೆಸ್ಕಾಂ. ಇದಕ್ಕೆ 3 ದಿನ ಗಡುವನ್ನು ಕೊಟ್ಟಿರುವಂಥದ್ದು. 3 ದಿನದೊಳಗೆ ನೀವು ನಮ್ಮ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಸೂಚನೆಯನ್ನು ನೀಡಿದೆ. ಇಲ್ಲಾಂದರೆ ನಾವು ಶಿಸ್ತಿನ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ. ಬೆಸ್ಕಾಂ ನೋಟಿಸನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಜೆಇ ಪಾಷಾ ಆಗಿರ್ಬೋದು, ಇ ಆಗಿರುವಂತಹ ಶುಭ ಆಗಿರ್ಬೋದು, ಅವರಿಬ್ಬರ ಮೇಲೂ ಕೂಡ ಕರೆಂಟ್ ಬಿಲ್ ಅಕ್ರಮದಲ್ಲಿ ಇಂಜಿನಿಯರ್ಗಳಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಇವರಿಬ್ಬರ ಮೇಲೆ ಆರೋಪ ಕೇಳಿ ಬಂದಿರುವಂಥದ್ದು. ಯಾರು ಕರೆಂಟ್ ಬಿಲ್ಲಿಂಗಲ್ಲಿ ಮೋಸವನ್ನು ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಟಿಸ್ ಜಾರಿ ಮಾಡಿದ ಬೆಸ್ಕಾಂ ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ಕೇವಲ 3 ದಿನಗಳಲ್ಲಿ ನೀವು ಉತ್ತರ ಕೊಡಬೇಕು ಅಂತ ಹೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನೋಟಿಸ್ಗೆ ನೀವೇನಾದರೂ ಉತ್ತರ ಕೊಡಲಿಲ್ಲ ಅಂತಂದರೆ ನಾವು ಮುಂದಿನ ಕ್ರಮ ಏನಿತ್ತು ಅದನ್ನು ಜರುಗಿಸ್ತೀವಿ ನಿಮ್ಮ ಮೇಲೆ ಅಂತ ಹೇಳಿ ನರಸಾಪುರ ಬೆಸ್ಕಾಂ ಉಪವಿಭಾಗದ ಅಧಿಕಾರಿಗಳು ಕೊಟ್ಟಿರ್ಬೋದು. ಬೆಸ್ಕಾಂನಿಂದ ನೋಟಿಸ್ ಜಾರಿಯಾಗಿದೆ. ಫ್ರೀಡಮ್ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಬೆಸ್ಕಾಂ. ಅಲ್ಲಿ ಯಾರು ಈ ಒಂದು ಮೋಸಕ್ಕೆ ಕಾರಣ ಆಗಿದ್ರು, ಯಾರ ಕೈವಾಡ ಇತ್ತು, ಅಲ್ಲಿ ಯಾವ ಅಧಿಕಾರಿಗಳು ಕಳ್ಳಾಟಗಳನ್ನು ನಡೆಸಿದ್ರು, ಅವರೆಲ್ಲರ ಬಣ್ಣ ಕೂಡ ಬಯಲಾಗೋ ರೀತಿಯಲ್ಲಿ ನೀವು ಉತ್ತರ ಕೊಡಲೇಬೇಕು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಬೆಸ್ಕಾಂಗೆ ನಷ್ಟ ಮಾಡಿದವರ ವಿರುದ್ಧ ನಾವು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾರೇ ಆರೋಪಿಗಳಿದ್ರೂ ಸರಿ ಅವರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಬೆಸ್ಕಾಂ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಏನು ಇಷ್ಟು ದಿನ ಕಳ್ಳಾಟ ನಡೆಸ್ತಾ ಇದ್ರು ಅದು ಇನ್ನು ಮುಂದೆ ನಡೆಯಲ್ಲ. ಬಿಲ್ ರೀಡಿಂಗ್ ವೇಳೆ ಅಧಿಕಾರಿ ಮತ್ತು ನೌಕರರು ಏನಿರ್ತಾರೆ ಕೆಲಸ ಮಾಡುವಂಥವ್ರು ಅವರೆಲ್ಲರೂ ಸೇರಿಕೊಂಡು ಈ ರೀತಿಯಾದ ವ್ಯವಹಾರಗಳನ್ನು ಮಾಡ್ತಿದ್ರು ಎನ್ನುವಂಥ ಮಾತು ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಸ್ಕಾಂ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಏನೇನು ಮಾಡಿದ್ದಾರೆ ಇಷ್ಟು ದಿನ, ಅದೆಲ್ಲದಕ್ಕೂ ನೀಡೋ ವಿವರಣೆಯನ್ನು ಕೊಡಬೇಕು, ಕಾರಣವನ್ನು ಕೊಡಬೇಕು. ಇಲ್ಲ ಅಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕೋದಾಗಿರ್ಬೋದು ಅಥವಾ ಇನ್ನು ಕಾನೂನು ರೀತಿಯಲ್ಲಿ ನಿಮ್ಮ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಬೆಸ್ಕಾಂನಿಂದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಜೆಇ ಪಾಷಾ ಮತ್ತು ಇ ಶುಭ ಅವರಿಗೆ ಕರೆಂಟ್ ಬಿಲ್ ಅಕ್ರಮದಲ್ಲಿ ಇಂಜಿನಿಯರ್ಗಳಿಗೆ ಇಬ್ಬರು ಇಂಜಿನಿಯರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಬೆಸ್ಕಾಂ ಕೇಳ್ತಾ ಇದೆ, ಪ್ರಶ್ನೆಯನ್ನು ಮಾಡ್ತಾ ಇದೆ, ನೀವು ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದೀರಾ, ಬೆಸ್ಕಾಂಗೆ ನಷ್ಟ ಆಗೋ ಥರ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿರುವಂಥ ನೋಟಿಸನ್ನು ಜಾರಿ ಮಾಡಿರುವಂಥ ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಫ್ರೀಡಮ್ ಟಿವಿ ಈ ಬಗ್ಗೆ ವರದಿ ಕೂಡ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ರೀತಿಯಾದಂತಹ ಒಂದು ಉತ್ತರ ಸಿಕ್ಕಿದೆ. ಬೆಸ್ಕಾಂ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿರುವಂಥದ್ದು. ಯಾರ್ಯಾರು ಇದರಲ್ಲೆಲ್ಲ ಭಾಗಿಯಾಗಿದ್ರು, ಯಾರೋ ಒಂದು ಅಕ್ರಮವನ್ನು ಎಸಗಿದ್ರು, ಕರೆಂಟ್ ಬಿಲ್ಲಿಂಗ್ನಲ್ಲಿ ಮೋಸ ಮಾಡೋಕ್ಕೆ ಮುಂದಾಗಿದ್ರು, ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.